ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಣಿ ಪ್ರದೀಪ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಇವತ್ತೇನು ಸ್ಪೆಷಲ್ ಅಂತ ಹೇಳ್ಬಿಟ್ಟು. ಇವತ್ತು ಖುಷಿ ಬರ್ಡೇ. ಇನ್ನು ಮಂಗಳವಾರ ಬೆಳಗ್ಗೆ ಇವತ್ತು, ಹಾಗಾಗಿ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಖುಷಿ ಇನ್ನು ಮಲಗಿದಾನೆ, ಅವ್ನು ಎದ್ಮೇಲೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವ್ನು ಹೇಳೋವರೆಗೂ ಎಬ್ಸೋದು ಬೇಡ ಅಂತ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಇನ್ನು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅಮ್ಮ ಹೋಗ್ಬಿಟ್ಟು ಬರ್ತೀನಿ, ಬೇಗ ಆಗೋ ಥರ ಏನಾದರೂ ತಿಂಡಿ ಮಾಡು ಅಂತ ಹೇಳಿದರು. ಹಾಗಾಗಿ ಸಿಂಪಲಾಗಿ ಬೇಕಾಗೋ ಥರ ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿನ ಮಾಡ್ಕೊಳ್ತಾ ಇದ್ದೆ. ಅವ್ನು ಚಿಕ್ಕವನಾಗಿರೋದ್ರಿಂದ ಅವ್ನಿಗೆ ಏನಪ್ಪ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ ಹ್ಯಾಪಿ ಟು ಪಪ್ಪ, ಹ್ಯಾಪಿ ಟು ಮಮ್ಮ ಅಂತ ಹೇಳ್ತಾ ಇದ್ದ ನಮಗೆ. ಇನ್ನು ಅವ್ನಿಗೇನು ಅಷ್ಟೊಂದು ಎಕ್ಸೈಟ್ಮೆಂಟ್ ಏನಿಲ್ಲ, ಅವ್ನಿಗೆ ಆರಾಮಾಗಿ ನಾರ್ಮಲ್ ಆಗಿದ್ದಾನೆ. ಇನ್ನು ಸ್ವಲ್ಪ ದೊಡ್ಡವರಾದರೆ ಗೊತ್ತಾಗುತ್ತೆ ಬರ್ಡೇ ನಮ್ಮದು ಅಂತ ಹೇಳ್ಬಿಟ್ಟು. ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ, ಇನ್ನು ನಮಗೆ ಒಂದು LKG UKG ಅನ್ನೋ ಟೈಮಲ್ಲಿಂದಾನೇ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಇವತ್ತು ಬರ್ಡೇ ಅಂತ ಹೇಳಿದ್ರೆ ಒಂದು ವೀಕಿಂದನೇ ಅಪ್ಪ ಅಮ್ಮಂಗೆ ಕಾಡಿಸ್ತಾ ಇದ್ವಿ, ಬರ್ಡೇ ಅಪ್ಪ, ಬರ್ಡೇ ಅಮ್ಮ, ನಂದು ಬಟ್ಟೆ ಕೊಡಿಸಿ, ಕೇಕ್ ಕೊಡಿಸಿ, ಚಾಕ್ಲೇಟ್ ಕೊಡಿಸಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಚಾಕ್ಲೇಟ್ಸ್ನ ತೊಗೊಂಡು ಇನ್ನು ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಏನೋ ಒಂಥರ ಸ್ಕೂಲಲ್ಲಿ ಒಂಥರ ಸೆಲೆಬ್ರೇಷನ್ಸ್ ಚೆನ್ನಾಗಿರ್ತಿತ್ತು. ಪ್ರೇಯರ್ ಹಾಲಲ್ಲಿ ನಿಲ್ಲಿಸ್ಬಿಟ್ಟು ಇನ್ನು ಯಾರ್ಯಾರು ಬರ್ಡೇ ಇರುತ್ತೆ ಅವ್ರಿಗೆಲ್ಲರೂ ವಿಶ್ ಮಾಡಿಸ್ತಾಯಿದ್ರು. ಅದೊಂಥರ ಮೆಮೊರೀಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಟ್ ಆ ಎಕ್ಸೈಟ್ಮೆಂಟು ಈ ಏಜಲ್ಲಿ ನಮಗಿರೋದಿಲ್ಲ. ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು. ಈ ವಯಸ್ಸಲ್ಲಿ ನಮಗೆ ಬರ್ಡೇ ಅಂದರೆ ನಾರ್ಮಲ್ ಬಿಡು ಬರ್ಡೇ ಅಂತ ಅನಿಸುತ್ತೆ. ಹಾಗಾಗಿ ಎಕ್ಸೈಟ್ಮೆಂಟ್ ಇರುವಾಗಲೇ ಎಲ್ಲ ಮುಗಿಸ್ಕೊಂಡು ಬಿಡಬೇಕು. ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ ನಾವು ಯಾವಾಗಲೂ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ತೀವಲ್ವ, ಅದೇ ರೀತಿಯೇ ಒಗ್ಗರಣೆ ಹಾಕ್ಕೊಂಡು ಅವಲಕ್ಕಿನಾಗ ನೆನೆಸಿಟ್ಬಿಟ್ಟು ಕಲಿಸ್ಕೊಳ್ಳೋದಷ್ಟೇ. ಕೊನೆಯಲ್ಲಿ ಸ್ವಲ್ಪ ನಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ತುಂಬ ಈಸಿಯಾಗಿ, ಸಿಂಪಲ್ಲಾಗಿ, ಟೇಸ್ಟಿಯಾಗಿರುತ್ತೆ. ಇನ್ನು ಅವ್ರಿಗೆ ಸ್ವಲ್ಪ ತಿಂಡಿ ಹಾಕ್ಕೊಟ್ಬಿಟ್ಟು ಇನ್ನು ನಾನು ಅವ್ರ ಜೊತೆನೇ ತಿಂಡಿ ತಿನ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ನಾನು ತಿಂಡಿ ತಿನ್ಕೊಂಡೆ. ಅಷ್ಟರೊಳಗೆ ಖುಷಿ ಎದ್ಬಿಟ್ಟಿದ್ದ. ಇನ್ನು ಅವನನ್ನು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಇನ್ನು ಅವನು ತಿಂಡಿ ತಿಂತೀನಮ್ಮ ಅಂತ ಹೇಳ್ದ. ಹಾಗಾಗಿ ಅವನ ಜೊತೆ ನಾವೆಲ್ಲರೂ ತಿಂಡಿ ತಿನ್ಕೊಂಡ್ವಿ. ಇನ್ನು ನನ್ನ ಹಸ್ಬೆಂಡ್ಗೆ ಪಾಪುಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಇರಿ ಅಂತ ಹೇಳಿದೆ. ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಅಮ್ಮ, ನಾನು ಹೊರಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಅವ್ರು ಹೊರಗೆ ಹೋಗಿ ಬರೋ ಅಷ್ಟರೊಳಗೆ ನಂದು ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಪಾಪುಗೆ ಸ್ವಲ್ಪ ಅದನ್ನೆಲ್ಲ ಎಣ್ಣೆ ಸ್ನಾನ ಮಾಡಿಸೋದಕ್ಕೆಲ್ಲನೂ ರೆಡಿ ಮಾಡ್ಕೊಂಡ್ವಿ. ಇನ್ನು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದೇ ರೀತಿಯಾಗಿಯೇ ನಾವು ಯಾವಾಗಲೂ ಸೆಲೆಬ್ರೇಟ್ ಮಾಡ್ತಿದ್ವಿ. ಇನ್ನು ನಮ್ಮನೇಲಾದರೂ ನಮ್ಮಮ್ಮ ಆದರೂ ಅಷ್ಟೇ, ನಾವು ಚಿಕ್ಕವರಿರುವಾಗ ನಮ್ಮ ಬರ್ಡೇಸ್ ಏನಾದರೂ ಬಂತು ಅಂತ ಹೇಳಿದ್ರೆ ಮೊದಲು ಮೈಗೆಲ್ಲ ಎಣ್ಣೆ ಹಚ್ಬಿಟ್ಟು ಅದಾದಮೇಲೆ ಆರತಿ ಮಾಡಿಬಿಟ್ಟು ಅದಾದಮೇಲೆ ಸ್ನಾನ ಮಾಡಿಸೋರು, ಹಾಲು ತುಪ್ಪ ಹಾಕಿಬಿಟ್ಟು ಇದೆಲ್ಲನೂ ಮಾಡ್ತಾರೆ ನಮ್ಮ ಪದ್ಧತಿಲಿ. ಸೊ ಹಾಗಾಗಿ ಇವತ್ತು ಅವನಿಗೆ ಬೆಳಗ್ಗೆನೇ ಸ್ವಲ್ಪ ಹಾಲು ತುಪ್ಪ ಹಾಕಿಬಿಟ್ಟು ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಬಂದು ಖುಷಿ ಕೂರೋದಕ್ಕೆ ರೆಡಿ ಇಲ್ಲ, ಏನೋ ಮಾಡ್ತಿದ್ದಾರೆ, ನನಗೆ ಬೇಡ, ನಂಗೆ ಇಷ್ಟ ಇಲ್ಲ ಇದೆಲ್ಲ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಪಪ್ಪನೂ ಕೂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೂ ಕೂರಿಸ್ಬಿಟ್ಟು ಅದಾದಮೇಲೆ ಅವ್ರು ಕೂತ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡ ಅಷ್ಟೇ. ಆದರೂ ಇರಿಟೇಟ್ ಮಾಡ್ಕೊಳ್ತಾ ಇದ್ದ ಅವನು. ಈ ಥರ ಎಲ್ಲ ಅವ್ನು ಮುಖ ಮುಟ್ಬಾರ್ದು, ಕೈಕಾಲು ಮುಟ್ಬಾರ್ದು ಅವನಿಗೆ, ಆ ಥರ ಅವನು. ಕ್ರೀಮು ಸ್ನಾನ ಮಾಡಿಸ್ಕೊಂಡು ಬಿಡ್ತಾನೆ. ಸ್ನಾನ ಆದಮೇಲೆ ಈ ಥರ ಕ್ರೀಮ್ ಎಲ್ಲ ಹಚ್ಚಿಸ್ಕೊಳ್ಳೋದೇ ಇಲ್ಲ ಅವನು. ಇದೇ ರೀತಿಯಾಗಿ ಮಾಡ್ತಾ ಇರ್ತಾನೆ, ಒಂದು ಹತ್ರ ಸಿಗಲ್ಲ ಕೈಗೆ ನಮಗೆ, ಆ ಥರ ಓಡ್ತಾ ಇರ್ತಾನೆ. ಇವತ್ತು ಕೂರಿಸಿದ್ದು ಒಂಥರ ದೊಡ್ಡ ಇದು ಥರನೇ ಆಗೋಗ್ಬಿಟ್ಟಿತ್ತು, ಏನೋ ಮಾಡ್ತಿದ್ದಾರಲ್ಲ ನನಗೆ ಅನ್ನೋ ಥರನೇ ಅವನು ಫೀಲ್ ಮಾಡ್ಕೊಳ್ತಾ ಇದ್ದ. ಅದಾದಮೇಲೆ ಎಲ್ಲ ಮುಗಿಸ್ಬಿಟ್ಟು ಮೈಗೆಲ್ಲ ಎಣ್ಣೆ ಹಚ್ಚಿ ಇನ್ನು ಆರತಿ ಮಾಡಿದ್ದಾಯಿತು. ಅವ್ರ ಪಪ್ಪ ಬಂದು ಆರತಿ ಮಾಡೋ ಅಷ್ಟರೊಳಗೆ ಮತ್ತೆ ದೊಡ್ಡೋಗ್ಬಿಟ್ಟಿದ್ದ. ಮತ್ತೆ ಹಿಡ್ಕೊಂಡು ಬಂದು ಕೂರಿಸಿ ಅವನನ್ನು ಆರತಿ ಮಾಡಿಸಿದ್ದಾಯಿತು. ಅಂದರೆ ಈ ಟೈಮಲ್ಲಿ ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಮನೇಲಿ ಯಾರಾದರೂ ಇರಬೇಕು ಈ ಟೈಮಲ್ಲಿ. ಊರಲ್ಲಾಗಿದ್ದರೆ ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ, ತುಂಬಾ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಇವಾಗ ನಾವಿಬ್ಬರೇ ಸೆಲೆಬ್ರೇಟ್ ಮಾಡಬೇಕು, ಹಾಗಾಗಿ ಸ್ವಲ್ಪ ಬೋರ್ ಅಂತಲೂ ಆಯಿತು. ಎಲ್ಲರೂ ಇದ್ದಿದ್ರೆ ಚೆನ್ನಾಗಿರೋದಲ್ವ, ಖುಷಿಯಾಗಿ ಅಂತ ಅಂದ್ಕೊಂಡು ಇನ್ನು ಅವ್ರ ಪಪ್ಪ ಅವನನ್ನು ಸ್ನಾನ ಮಾಡಿಸಿ ಇನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಂದರು. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ವ, ನಾನು ಫೋಟೋಶೂಟ್ ಮಾಡಿಸ್ಬೇಕಿತ್ತು ಪಾಪುಗೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಇನ್ನೊಬ್ಬ ತಮ್ಮ ಇಲ್ಲೇ ಇದ್ದ, ಹಾಗಾಗಿ ಅವನಿಗೆ ದಾವಣಗೆರೆಯಿಂದ ಬರ್ತಾ ಕ್ಯಾಮ್ರಾ ತೊಗೊಂಡು ಬಂದುಬಿಡಪ್ಪ ಫೋಟೋಶೂಟ್ ಮಾಡಿಸೋಣ ಅಂತಲೇ ಹೇಳಿದ್ದೆ. ಅವ್ನು ಲಾಸ್ಟ್ ವೀಕೆ ತೊಗೊಂಬಂದು ಇಟ್ಕೊಂಡಿದ್ದ. ಅವ್ನು ಸ್ಟಡೀಸಲ್ಲಿ ಬ್ಯುಸಿ ಆಗಿದ್ದರಿಂದ ಮನೆಗೆ ಬಂದಿರಲಿಲ್ಲ. ಹಾಗಾಗಿ ಅವನಿಗೆ ನೀನಾದರೂ ತಂದುಕೊಟ್ಟೋಗೋ, ನಾನಾದರೂ
ಫೋಟೋಶೂಟ್ ಮಾಡಿಸ್ಕೊತೀನಿ ಅಂತ ಹೇಳಿದ್ದೆ. ಆದರೂ ಅವನು ಬರೋಕ್ಕಾಗಿರಲಿಲ್ಲ ಅವನಿಗೆ. ಹಾಗಾಗಿ ಇವತ್ತು ಅವನೇ ತೊಗೊಂಡು ಬಂದು ಇನ್ನು ಫೋಟೋಶೂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಇನ್ನು ನಂದೇನು ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ ಏನಿರಲಿಲ್ಲ, ಇಬ್ಬರದು ಸುಮ್ಮನೆ ಮ್ಯಾಚಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಮ್ಯಾಚಿಂಗ್ ಬಟ್ಟೆನೇ ಹಾಕ್ಕೊಂಡೆ. ಇನ್ನು ನಾನು ಹೇಳಿದ್ನಲ್ವಾ, ಕ್ರೀಮ್ ಹಚ್ಚಿಸ್ಕೊಳ್ಳಲ್ಲ, ಪೌಡರ್ ಹಚ್ಚಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ ಹಠ ಮಾಡ್ತಾ ಇರ್ತಾನೆ. ಅವನ ಮುಖನೇ ತೋರಿಸಲ್ಲ, ಅವನು ಅಷ್ಟು ಹಠ ಮಾಡ್ತಾ ಇರ್ತಾನೆ. ಅವನಿಗೇನೋ ಒಂಥರ ಖುಷಿ ನನಗೆ ಕಾಡಿಸ್ಬೇಕು ಅಂದರೆ. ಇನ್ನು ಅಲ್ಲಿಂದ ಆಟೋಗೆ ಹೋಗ್ಬಿಟ್ಟು ಹತ್ರದಲ್ಲೇ ಒಂದು ಪಾರ್ಕ್ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ, ಸ್ವಲ್ಪ ಗ್ರೀನರಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಈ ವಿಂಟರಲ್ಲಿ ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ತಾ ಬಂತು, ಗಿಡಗಳೆಲ್ಲ ಒಣಗೋಗ್ಬಿಟ್ಟಿರತ್ತೆ, ಎಷ್ಟಿರುತ್ತೋ ಅಷ್ಟರಲ್ಲೇ ಫೋಟೋಶೂಟ್ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನು ಬಿಡದೇನೆ ತೊಗೊಂಡು ಬಂದ. ಏನಪ್ಪ ನಂಗೆ ಗೊತ್ತಿಲ್ಲಪ್ಪ, ಅದೇನು ಮೂವಿ? ಕೊಡು, ಇಲ್ಲಿ ಕೊಡು. ಕ್ಯಾಮ್ರಾ ತರ್ತೀಯಾ? ತಗೊಂಬ, ಬೇಗ ನೋಡ್ಕೊಂಡು ತಗೊಂಬ. ಕೊಡ್ತೀನಿ, ಅಲ್ಲಿ ನಿಂತ್ಕೋ ಬಂದು. ನಿಂದ ಕೊಡ್ತೀನಿ, ನಡಿಯ ನಡಿಯ. ಫೋಟೋ ತೆಗೆಯೋದದು. ಅವನೊಂದು ಫೋಟೋ ತೆಗೆದುಕೊಡ್ತಾನೆ, ಕೊಡ. ಕಾಣ್ತೈತಾ? ಅದೆಲ್ಲ ಓಪನ್ ಮಾಡಿ ಕೊಡ್ಬೇಡ. ನೋಡು, ಇಲ್ಲಿ ಕಾಣ್ತೈತಾ ನೋಡಿ, ಇಲ್ಲಿ ಖುಷಿಗೆ ಫೋಟೋಶೂಟ್ ಕೊಡ್ತಾನೆ ಅಂದರೆ ಅವನೇ ಫೋಟೋ ತೆಗಿತೀನಿ ಅಂತ ಅಂದ್ಕೊಂಡು ಅವ್ರ ಮಾಮನ ಹತ್ರ ಕೇಳ್ತಾನೆ ಇದ್ದ, ತಕ್ಕೊಡು ನನಗೆ, ಆನ್ ಮಾಡಿಕೊಡು, ಫೋಟೋ ತೆಗಿತೀನಿ ನಾನು ಅಂತ ಹೇಳ್ಬಿಟ್ಟು. ಕ್ಯಾಮ್ರಾ ಬೇರೆ ದೊಡ್ಡ ಲೆನ್ಸು, ಎಲ್ಲಾದರೂ ಬಿದ್ದೋಗ್ಬಿಟ್ರೆ ಹಾಳಾಗ್ಬಿಡುತ್ತೆ ಅನ್ನೋ ಭಯ ನಮಗೆ. ಇನ್ನು ಅವನು ಹಠ ಮಾಡಿಕೊಂಡು ಅದು ಬೇಕೇ ಬೇಕು, ನನಗೆ ಕೊಡಲೇಬೇಕು ನೀವು ನನಗೆ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನಿಗೆ ಹಾಕ್ಕೊಟ್ವಿ. ಅದರಲ್ಲಿ ಏನೂ ಕಾಣಿಸ್ಲಿಲ್ಲ. ಸ್ವಲ್ಪ ಹೊತ್ತು ಹತ್ಬಿಟ್ಟು ನಿನ್ನಲ್ಲಿ ಕ್ಯಾಮ್ರಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಅವನಿಗೆ ವಾಪಸ್ ಕೊಟ್ಟ. ಅದಾದಮೇಲೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಅದಾದಮೇಲೆ ಪೋಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಅವನಿಗೆ ಗೊತ್ತಾಯ್ತಲ್ವ ಅದರಲ್ಲಿ ಏನೂ ನನಗೆ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸುಮ್ಮನಾದ. ಅದಾದಮೇಲೆ ಪೋಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಶಾಕ್ ಆಗಿಬಿಡ್ತು. ಆ ರೀತಿಯಾಗಿ ಪೋಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಇಲ್ಲಿ ಇತ್ಕೊಳ್ತೀನಿ ತಗಿ ಮಾಮ ಅಂತ ಹೇಳ್ಬಿಟ್ಟು ಫೋಟೋಸ್ಗೆಲ್ಲ ಪೋಸ್ ಕೊಟ್ಟು ಫೋಟೋಸ್ನ ತೆಗ್ಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಅವನಿಗೆ ಪ್ರತಿ ಸಲ ಫೋಟೋ ತೆಗ್ದಾಗ್ಲೂ ಅವನಿಗೆ ತೋರಿಸ್ಬೇಕು, ಇದೇ ರೀತಿಯಾಗಿ ಬಂದಿದೆ ನೋಡಪ್ಪ ಫೋಟೋಸ್ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ತೋರಿಸಿದ್ರೆ ಅವನಿಗೂ ಸಮಾಧಾನ ಆಗ್ಬಿಡುತ್ತೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಇಲ್ಲಿ ಕೂತ್ಕೊಳ್ತೀನಿ ಫೋಟೋ ತೆಗಿ, ನಾನು ಅಲ್ಲಿ ನಿಂತ್ಕೊಳ್ತೀನಿ ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ಅವನೇನೇ ಫೋಟೋಸ್ನೆಲ್ಲನೂ ತೆಗ್ಸ್ಕೊಳ್ತಾ ಇದ್ದ. ನಮಗಂತೂ ತುಂಬಾ ಭಯ ಆಗಿಬಿಟ್ಟಿತ್ತು, ಅವ್ನು ಇನ್ನೇನು ಫೋಟೋ ತೆಗ್ಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಫೋಟೋಸ್ನೆಲ್ಲ ತೆಗ್ಸ್ಕೊಂಡಲ್ಲ, ಅದೇ ಖುಷಿ, ಎಷ್ಟು ಬಂದಿದ್ದೇನೋ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಬರ್ತಾ ಇದ್ವಿ. ಇನ್ನು ಸ್ವಲ್ಪ ಕಾರ್ನ್ ತಗೊಂಡು ಇನ್ನು ಅವ್ರ ಮಾಮ ಅವನಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ದ ಅವನು. ಹಾಗಾಗಿ ನನ್ನ ತಮ್ಮ ಅವನಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಇನ್ನು ಆಟೋದಲ್ಲಿ ತಿರ್ಗಾ ಮನೆಗೆ ವಾಪಸ್ ಬಂದ್ವಿ. ಇನ್ನು ನನ್ನ ತಮ್ಮ ಸ್ವಲ್ಪ ಮನೆಯಲ್ಲೇ ಕ್ಯಾಮ್ರಾ ಇಟ್ಬಿಟ್ಟು ನಾಳೆ ಬರ್ಡೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೊರಟ. ಇನ್ನು ಇವತ್ತು ಬರ್ಡೇ ಸೆಲೆಬ್ರೇಷನ್ ಏನಪ್ಪ ಅಂತ ಹೇಳಿದ್ರೆ, ನಾವು ಅನಾಥಾಶ್ರಮಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಮಕ್ಕಳ ಜೊತೆ ಅಂತಲೇ ಅಂದ್ಕೊಂಡ್ವಿ. ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೇಲಿ ಸೆಲೆಬ್ರೇಷನ್ ಬೇಡ, ಒಂದು ದಿವಸ ಬಿಟ್ಟು ಮಾಡಿದ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಡೇ ಎಲ್ಲರೂ ಕರೆದ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ. ಇವತ್ತು ಸುಮ್ಮನೆ ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಮಕ್ಕಳ ಜೊತೆ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ದಿವಸನೇ ಅನಾಥಾಶ್ರಮಕ್ಕೆ ಫೋನ್ ಮಾಡಿಬಿಟ್ಟು ಕೇಳಿದ್ವಿ, ಮಕ್ಕಳಿಗೆ ಏನೇನು ಬೇಕಾಗತ್ತೆ ಹೇಳಿ ತೊಗೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು. ಅವರು ಈ ಥರ ಸಿಂಗಲ್ ಲೈನ್ ಎಕ್ಸಸೈಸು ಹಾಗೆ 2 ಲೈನ್ ಬಾಕ್ಸ್ ಲೈನ್ ಎಕ್ಸಸೈಸ್ ಬೇಕು, ಅದಾದಮೇಲೆ ಏನಾದರೂ ತೊಗೊಂಡು ಬನ್ನಿ ನಿಮ್ಮ ಇಷ್ಟ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಸ್ಕೆಚ್ ಪೆನ್ನು, ಪೆನ್ಸಿಲ್ಸ್ ಹಾಗೆ ಸ್ವಲ್ಪ ಪೆನ್ಗಳು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಂಡು ಇನ್ನು ರೆಡಿ ಮಾಡ್ಕೊಂಡಿದ್ವಿ. ನಾವು ಊಟಕ್ಕೆ ಹೊರಗಡೆಯಿಂದನೇ ತೊಗೊಂಡು ಬರೋದಾ ಅಂತ ಕೇಳಿದ್ದಕ್ಕೆ, ಇಲ್ಲ ನಾವು ಇಲ್ಲೇ ಒಬ್ಬಟ್ಟು ಊಟ ಮಾಡ್ತೀವಿ, ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ನೆನ್ನೆ ದಿವಸನೇ ಅಷ್ಟು ಅಮೌಂಟ್ನ ಪೇ ಮಾಡಿದ್ವಿ. ನಮ್ಮ ಸಂಜೆ ಬೇಗನೆ ಹೋಗ್ಬಿಟ್ಟು ಅಲ್ಲೇ ಸೆಲೆಬ್ರೇಷನ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬೇಗನೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿಕೊಂಡು ಮನೆಗೆ ತಿರ್ಗಾ ವಾಪಸ್ ಬಂದ್ವಿ. ಸೊ ನಿನ್ನೆ ನಾನು ವ್ಲಾಗ್ನ ಅಲ್ಲೇ ಎಂಡ್ ಮಾಡಿದೆ, ಮತ್ತು ನಾನು ಕಂಟಿನ್ಯೂ ಮಾಡಲಿಲ್ಲ. ಅಂದರೆ ಅನಾಥಾಶ್ರಮದಲ್ಲಿ ಗೊತ್ತಿರುತ್ತೆ, ವಿಡಿಯೋ ಕ್ಯಾಪ್ಚರ್ ಮಾಡೋಂಗಿರಲ್ಲ, ಫೋಟೋನ ಪಬ್ಲಿಕಲ್ಲಿ ಪೋಸ್ಟ್ ಮಾಡೋ ಹಾಗಿಲ್ಲ ಅನ್ನೋ ರೀತಿನೇ ಇರುತ್ತೆ. ಬಟ್ ಅದು ಚೆನ್ನಾಗೂ ಅಂತ ಅನಿಸಲ್ಲ, ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ ಏನು ನಾನು ಆ್ಯಡ್ ಮಾಡಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ಸೆಲೆಬ್ರೇಷನ್, ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ. ಇನ್ನು ಅಷ್ಟಾಗಿತ್ತು ನೆನ್ನೆ ಸೆಲೆಬ್ರೇಷನ್. ಏನಕ್ಕಪ್ಪ ನಿನ್ನೆ ಏನು ಮಾಡಲಿಲ್ಲ ಅಂತ ಹೇಳಿದ್ರೆ, ಬೇಡ ಮಂಗಳವಾರ ಬಂದಿತ್ತು, ಹುಟ್ಟಿದ ದಿವಸನೇ ಮಾಡಬಾರ್ದು, ನೆಕ್ಸ್ಟ್ ಡೇ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ನೆಕ್ಸ್ಟ್ ಡೇ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸೆಲೆಬ್ರೇಷನ್ಗೆ ಫ್ಯಾಮಿಲಿಯಿಂದ ಯಾರ್ಯಾರು ಬರ್ತಿದ್ದಾರೆ ಅವ್ರಿಗೆ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ. ಇವತ್ತೆಲ್ಲರೂ ಬರ್ತಾ ಇದ್ದಾರೆ. ಸೊ ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ರಿಗೂ ಇನ್ವೈಟ್ ಮಾಡಿದ್ದೀವಿ.
ಇನ್ನು ಎಲ್ಲ ಕೆಲಸನೂ ಮುಗೀತು. ಅಮ್ಮ ಬಂದಿದ್ರು ಬೆಳಗ್ಗೆನೇ ಒಂದು 4 ಗಂಟೆ ಹಂಗೆ ಬಂದರು ಅಮ್ಮ ಬೆಳಗಿನ ಜಾವ. ಸೊ ಅವ್ರು ಬಂದಿರೋದಕ್ಕೆ ನಂಗೆ ತುಂಬಾ ಹೆಲ್ಪ್ ಆಯಿತು. ಇನ್ನು ನಾನು ಇವತ್ತು ಹೊರಗಡೆ ಏನೇನು ಕೆಲಸ ಇತ್ತು ಅದನ್ನೆಲ್ಲನೂ ಮುಗಿಸ್ಕೊಂಡೆ ಬೆಳಗ್ಗೆಯಿಂದ. ಇನ್ನು ಇವಾಗ ರೆಡಿ ಆಗಬೇಕಷ್ಟೇ. ಸ್ಯಾರಿ ತೊಗೊಂಡಿದ್ನಲ್ವ ಇದನ್ನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ರೆಡಿ ಆಗಬೇಕು. ಈಗ ಖುಷಿಗೆ ಇನ್ನೂ ರೆಡಿ ಮಾಡಿಸಿಲ್ಲ. ಇನ್ನು ಅವ್ರ ಪಪ್ಪ ಫ್ಯಾಕ್ಟ್ರಿಲಿ ಹುಡುಗರು ವೆಯ್ಟ್ ಮಾಡ್ತಾರಂತೆ, ಅಲ್ಲೂ ಒಂದ್ಸಲ ಸೆಲೆಬ್ರೇಷನ್ ಅಂತೆ. ಹಾಗಾಗಿ ಅವನು ಮತ್ತು ಅವರು ಮತ್ತು ಖುಷಿ ಇಬ್ಬರೂ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಇನ್ನು ಇಲ್ಲಿರೋರ್ಗೂ ಎಲ್ರಿಗೂ ಇನ್ವೈಟ್ ಮಾಡಿದ್ದೀನಿ. ಇನ್ನೇನಿಲ್ಲ, ಸ್ವಲ್ಪ ರೆಡಿ ಆಗಿಬಿಟ್ಟು ಇನ್ನು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದಷ್ಟೇ. ತುಂಬ ಜನ ವಿಶ್ ಮಾಡಿದ್ದೀರಾ ಖುಷಿಗೆ. ನಂಗೆ ತುಂಬ ಒಂಥರ ಹ್ಯಾಪಿ ಫೀಲ್ ಆಯಿತು. ಇಷ್ಟು ಜನ ಅವನಿಗೆ ವಿಶ್ ಮಾಡಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಅವನಿಗೆ ಅಷ್ಟೊಂದು ಪ್ರೀತಿ ವಾತ್ಸಲ್ಯ ತೋರಿಸಿರೋದಕ್ಕೆ. ಸೊ ಅದಕ್ಕೆ ಅಷ್ಟೇ. ಇನ್ನು ರೆಡಿ ಆಗಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಇವೆಂಟ್ನವ್ರಿಗೆ ಬರೋದಕ್ಕೆ ಹೇಳಿದ್ದೆ, ಒಂದು 4 ಗಂಟೆಗೆ ಬಂದುಬಿಟ್ಟು ಸ್ವಲ್ಪ ಮನೇಲೇ ಡೆಕೋರ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಹಿಂದಿಂದ 2 ದಿವಸದಿಂದನೇ ಹೇಳಿದ್ದೆ, ಅವ್ರನ್ನ ಬುಕ್ ಮಾಡ್ಕೊಂಡಿದ್ದೆ. ಇನ್ನು ನಾನು ಒಂದು ಇನ್ಸ್ಟಾದಲ್ಲಿ 4ರಿಂದ 5 ಜನನ ಹುಡುಕ್ಬಿಟ್ಟು ಮೆಸೇಜ್ ಹಾಕಿದ್ದೆ, ಇವೆಂಟ್ ಅವ್ರನ್ನ ಕೇಳಿಬಿಟ್ಟು ಏನು ಪ್ರೈಸ್ ಆಗುತ್ತೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು. ಇನ್ನು ನಾನು ಸೇಮ್ ಡಿಸೈನ್ಸ್ನ ತೋರಿಸಿ 4-5 ಜನದ ಹತ್ರ ತೋರಿಸ್ದಾಗ್ಲೂ ಸೇಮ್ ಡಿಫ್ರೆಂಟ್ ಪ್ರೈಸಸ್ಗಳನ್ನ ಹೇಳಿದ್ರು. ನನಗೆ ಇವ್ರ ಪ್ರೈಸ್ ತುಂಬ ಅಫೋರ್ಡೆಬಲ್ ಅನಿಸಿ ನಾನು ಇವ್ರಿಗೇ ಬುಕ್ ಮಾಡಿದೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು, ನನಗೂ ಸ್ಯಾಟಿಸ್ಫೈ ಆಯಿತು. ಏನಾದರೂ ಬರ್ಡೇ ಸೆಲೆಬ್ರೇಷನ್ಸ್ ಇವೆಂಟ್ಸ್ ಇತ್ತು ಅಂತ ಹೇಳಿದ್ರೆ 4ರಿಂದ 5 ಜನನ ವಿಚಾರಿಸಿ ನೋಡಿ ಪ್ರೈಸ್ನ ಕೇಳಿ ಅದಾದಮೇಲೆ ಫೈನಲಾಗಿ ಬುಕ್ ಮಾಡಿ. ಒಬ್ಬರ ಜೊತೆನೇ ಕಮಿಟ್ ಆಗಿಬಿಟ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಇಲ್ಲ ಅಥವಾ ಬೇರೆ ಏನೋ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕಮಿಟ್ ಆಗಬೇಡಿ. ಇನ್ನು ಬಿಗಿನರ್ಸ್ ಯಾರು ಇರ್ತಾರೆ ಅವ್ರಿಗೆ ಕೊಟ್ಟರೆ ಅವ್ರಿಗೂ ಒಂದು ಖುಷಿ ಅಲ್ವಾ, ಅವ್ರಿಗೂ ಒಂದು ಏನೋ ಒಂಥರ ಮೋಟಿವೇಟ್ ಥರ ಸಿಕ್ಕಂಗೆ ಆಗ್ಬಿಡುತ್ತೆ. ಎಲ್ಲರೂ ವರ್ಕ್ ಚೆನ್ನಾಗಿ ಮಾಡ್ತಾರೆ. ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋರಿಗೆ ಕೊಟ್ಟರೆ ಒಳ್ಳೆಯದು, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇನ್ನು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಇವರು. ಡೆಕೋರೇಷನ್ ಎಲ್ಲ ತುಂಬಾ ಇಷ್ಟ ಆಯಿತು ನಮಗೆ ಈ ಪ್ರೈಸಲ್ಲಿ ಮಾಡಿಕೊಟ್ಟಿದ್ದು. ಇನ್ನು ಡೆಕೋರೇಷನ್ ಎಲ್ಲ ಮಾಡಿಕೊಟ್ಟು ಇನ್ನು ಅವರು ಹೊರಟರು. ಇನ್ನು ಸಂಜೆ ಮೇಲೆ ಎಲ್ಲರೂ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಮಕ್ಕಳು ಯಾರ್ಯಾರಿದ್ರು ಅವರೆಲ್ಲರೂ ಕರೆಸ್ಕೊಂಡಿದ್ದೆ. ಇನ್ನು ಮಕ್ಕಳು ಬರ್ಡೇಗೆ ಮಕ್ಕಳಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು. ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ತುಂಬಾ ಆರಾಮಾಗಿ 8 ಮಂತ್ಸ್ ನನಗೆ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಅಷ್ಟು ಆರಾಮಾಗಿ ಬಂದುಬಿಟ್ಟೆ. ಒಂದು ವಾಮಿಟಿಂಗ್ ಸೆನ್ಸ್ ಇರಲಿಲ್ಲ, ಸುಸ್ತಾಗ್ತಿರಲಿಲ್ಲ. ತುಂಬಾ ಆರಾಮಾಗಿ ನಾವು ನಾರ್ಮಲಾಗಿ ಹೇಗಿರ್ತೀವೋ ಅದೇ ರೀತಿಯಾಗೇ ಇರ್ತಿದ್ದೆ. ಇನ್ನು ಡೆಲಿವರಿ ಟೈಮಲ್ಲೇ ನನಗೆ ತುಂಬಾ ಭಯ ಆಗೋಗ್ಬಿಟ್ಟಿತ್ತು. ಎಲ್ರಿಗೂ ಏನು ಇಷ್ಟು ಭಯ ಪಡಿಸ್ತಿದ್ದಾಳಲ್ಲ ಇವಳು ಅಂತ ಹೇಳ್ಬಿಟ್ಟು. ಅದು ಯಾಕೆ ಅಂತ ಗೊತ್ತಿಲ್ಲ, ಒಂಥರ ಮೆಂಟಲಿ ಫಿಸಿಕಲಿ ವೀಕ್ ಆದಂಗೆ ಅನಿಸ್ಬಿಡ್ತು ನನಗೆ. ಅದು ಪೇನ್ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಎಡ್ವರ್ಟ್ ಆಯಿತು ಕೊನೆ ಟೈಮಲ್ಲಿ ಅಂತಲೇ ಹೇಳ್ಬೋದು. ಇನ್ನು ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರೇನು ತುಂಬ ದೂರ ರಿಲೇಟಿವ್ ಅಲ್ಲ, ನಮ್ಮಮ್ಮ ಅಪ್ಪಾಜಿಯವರ ಸ್ವಂತ ಅಕ್ಕನ ಮಗ ನನ್ನ ಹಸ್ಬೆಂಡು. ಸೊ ಅರೇಂಜ್ ಮ್ಯಾರೇಜ್ ಏನಲ್ಲ ನಮ್ಮದು. ಇನ್ನು ಆ ಸ್ಟೋರಿ ಯಾವತ್ತಾದರೂ ಹೇಳ್ತೀನಿ ಯಾವ ರೀತಿಯಾಗಿತ್ತು ಅಂತ ಹೇಳಿಬಿಟ್ಟು. ಇನ್ನು ಅದೇ ಒಂದು 8 ಮಂತ್ಸ್ ಅಂತ ಅನ್ನುವಾಗಲೇ ನನಗೆ ತುಂಬ ಹೊಟ್ಟೆ ಭಾರ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಕೊನೆಗೆ 8 ಮಂತ್ಸ್ ಎಂಡ್ ಆಗ್ತಾ ಡಾಕ್ಟರೇ ಹೇಳೋಕ್ಕೆ ಸ್ಟಾರ್ಟ್ ಆದರು. ಇನ್ನು ನಾನು 1ನೇ ತಿಂಗಳಿಂದ 7ನೇ ತಿಂಗಳವರೆಗೂ ಬೆಂಗಳೂರಲ್ಲೇ ಇಲ್ಲೇ ಪೀಡಿಯಾಟ್ರಿಷನ್ ಹತ್ರನೇ ತೋರಿಸಿದ್ದು. ಇಲ್ಲೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನಗೇನು ತುಂಬ ಟ್ಯಾಬ್ಲೆಟ್ಸ್ ಅಂತ ಏನು ಕೊಟ್ಟಿರಲಿಲ್ಲ. ಒಬ್ಬೊಬ್ಬರು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಸುಮಾರು ಡೈಲಿ 3 ಹೊತ್ತು ತಿಂತಾನೆ ಇರಬೇಕು. 3 ಹೊತ್ತು ಅದೇನು ಅವ್ರು ಕೊಟ್ಟಿರೋ ಅಂಥ ಪೌಡರ್ನ ಹಾಲಲ್ಲಿ ಹಾಕ್ಕೊಂಡು ಕುಡಿತಾನೆ ಇರಬೇಕು ಅನ್ನೋ ರೀತಿಯೇ ಕೊಟ್ಟಿದ್ರು. ಇನ್ನು ನನಗೆ 1-2 ಟ್ಯಾಬ್ಲೆಟ್ಸು ಕೊಟ್ಟಿದ್ರು ಅಷ್ಟೇ. ಕ್ಯಾಲ್ಶಿಯಮಿಂದು 1 ಮತ್ತು ವಿಟಮಿನ್ಸಿಂದು 1 ಏನೋ ಟ್ಯಾಬ್ಲೆಟ್ಸ್ ಅಂತ 2 ಕೊಟ್ಟಿದ್ರು. ನಾನೇನು ತುಂಬ ಜಾಸ್ತಿ ಏನು ಟ್ಯಾಬ್ಲೆಟ್ಸ್ ತೊಗೊಂಡಿರಲಿಲ್ಲ. ಸೊ ಅದಾದಮೇಲೆ 9 ಮಂತ್ಸ್ ಅನ್ನೋ ಅಷ್ಟೊತ್ತಿಗೆ ಅಮ್ಮ ಈ ಥರ ಎಲ್ಲ ಸೀಮಂತ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕರ್ಕೊಂಡು ಬರ್ತಾರಲ್ವ, ಆ ರೀತಿಯಾಗಿ ಕರ್ಕೊಂಡು ಬಂದರು. ಇನ್ನು ತವ್ರ ಮನೆಯಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ 1 ಮಂತು ನನಗೆ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ. ಇನ್ನು ನಾನು ನಮ್ಮ ತವ್ರ ಮನೆ ಕರ್ಕೊಂಡು ಹೋಗಿದ್ರು, ಅಲ್ಲೂ ಇರೋಕ್ಕಾಗಲಿಲ್ಲ ನನಗೆ. ನಮ್ಮ ದಾವಣಗೆರೆ ಮನೇಲಿ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು. ಯಾವ ಟೈಮಲ್ಲಿ ಅಂದರೆ ಅಲ್ಲಿ ಆಸ್ಪತ್ರೆ ತುಂಬ ಹತ್ರ ಇರಲಿಲ್ಲ. ದಾವಣಗೆರೆಲ್ಲಾದರೆ ಅಲ್ಲೇ ಡೆಲಿವರಿ ಆಗುತ್ತಲ್ವ. ಹಾಸ್ಪಿಟಲ್ಗೆ ಆಲ್ರೆಡಿ ನಾವು ಹೇಳ್ಬಿಟ್ಟು ಬುಕ್ ಮಾಡಿದ್ವಿ, ಇದೆ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು. ಅದಾದಮೇಲೆ ಕರ್ಕೊಂಡು ನಮ್ಮಮ್ಮ ಸರಿ ಆಯಿತು ಬಿಡು ಇವಳು ಇರಲ್ಲ ಅಂತ ಹೇಳ್ಬಿಟ್ಟು, ನಮ್ಮ ಅಪ್ಪಾಜಿನೂ ಕರ್ಕೊಂಡು ಹೋಗ್ಬಿಡಮ್ಮ ಅಲ್ಲೇ ಮನೇಲಿ ಇರ್ತೀರಾ ನೀವು ಅಂತ ಹೇಳ್ಬಿಟ್ಟು ಇಲ್ಲೇ ಕರ್ಕೊಂಡು ಕಳಿಸಿದ್ರು ನಮ್ಮನ್ನ, ಇಲ್ಲೇ ದಾವಣಗೆರೆ ಮನೆಗೆ.
ಅದಾದಮೇಲೆ ಒಂದು ಕೊನೆಯ ದಿವಸ ಇನ್ನೇನು 8 ಮಂತ್ಸ್ ಕಂಪ್ಲೀಟ್ ಆಯಿತು, 9 ಮಂತ್ಸ್ ಫಸ್ಟ್ ವೀಕ್ ಅಂತ ಅನಿಸುತ್ತೆ. ಆ ಟೈಮಲ್ಲಿ ನನಗೆ ಒಂಥರ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗೋದು, ಆಮೇಲೆ ತುಂಬ ಒಂಥರ ಮೆಂಟಲಿ ವೀಕ್ ಆದಂಗೆ ಅನಿಸ್ಬಿಟ್ಟಿತ್ತು ನನಗೆ. ಅದು ಯಾಕಂತ ಗೊತ್ತಿಲ್ಲ. ಸುಮಾರು ದಿವಸ ಆದಮೇಲೆ ನನ್ನ ಹಸ್ಬೆಂಡ್ನ ಬಿಟ್ಟಿದ್ದೆ ನಾನು, 1 ಮಂತ್ವರೆಗೂ ನಾನು ಅವ್ರು ನೋಡಿರಲಿಲ್ಲ. ಅದಾದಮೇಲೆ ಬರೋದು ಹೋಗೋದು ಮಾಡ್ತಾನೆ ಇದ್ರು, ನೋಡ್ಕೊಂಡು ಹೋಗೋದು. ಅಂದರೆ ಸುಮಾರು ದಿವಸ ಆಗೋಗ್ಬಿಟ್ಟಿತ್ತಲ್ವ ಅವ್ರ ಜೊತೆ. ನಾನು ಯಾವಾಗಲೂ ಒಂದು ದಿವಸನೂ ಅವ್ರನ್ನ ಬಿಟ್ಟಿರಲಿಲ್ಲ. ಅದಕ್ಕೂ ಏನೋ ಗೊತ್ತಿಲ್ಲ, ಅವ್ರು ಇಲ್ಲದೆ ಇರೋದಕ್ಕೆ ಅಮ್ಮನ ಮನೆಗೆ ಹೋಗ್ಬಿಟ್ಟೆ ಆ ಟೈಮಲ್ಲಿ ಅಂತ, ಅದಕ್ಕೂ ಏನೋ ಗೊತ್ತಿಲ್ಲ ನನಗೆ, ಆ ಥರ ಆಗೋಗ್ಬಿಟ್ಟಿತ್ತು. ಕೊನೆಯ ಟೈಮಲ್ಲಿ ಇನ್ನೊಂದು 2 ವೀಕ್ಸ್ 8 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸಲ್ಲಿ ಒಂದು 2 ವೀಕ್ಸ್ ಇದ್ದಾಗ ಇನ್ನೂ ಒಂದು 2 ವೀಕ್ಸ್ ಟೈಮ್ ಇತ್ತು ಪ್ರೆಗ್ನೆನ್ಸಿಗೆ ನನಗೆ, ಡೆಲಿವರಿನಿಗೆ ನನಗೆ. ಆ ಟೈಮಲ್ಲಿ ನನಗೆ ರೂಮಿಂದ ಹೊರಗೆ ಬರೋದಕ್ಕೂ ಆಗ್ತಾ ಇರಲಿಲ್ಲ, ಬೆಳಗ್ಗೆ ನೋಡೋದಕ್ಕೂ ಆಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಸಹನೂ ಬಂದುಬಿಟ್ರು ದಾವಣಗೆರೆ ಮನೆಗೆ. ಇನ್ನು ಅವಳು ಯಾಕೋ ತುಂಬಾ ಇದು ಮಾಡ್ತಿದ್ದಾಳಪ್ಪ, ಬಂದುಬಿಡು ಅಂತ ಹೇಳ್ಬಿಟ್ಟು ಕರೆಸ್ಕೊಂಡ್ರು. ಇನ್ನು ನನ್ನ ಹಸ್ಬೆಂಡ್ ಇಲ್ಲಿ ಏನಿರುತ್ತೆ ಕೆಲಸ ಬೆಂಗಳೂರಲ್ಲಿ, ಅದನ್ನೆಲ್ಲ ಬಿಟ್ಬಿಟ್ಟು ಮನೆಗೆ ವಾಪಸ್ ಬಂದರು ನನ್ನ ಜೊತೆನೇ ಇರೋದಕ್ಕೆ ಅಂತ ಹೇಳಿಬಿಟ್ಟು. ಡೈಲಿ ಡಾಕ್ಟರ್ ಹತ್ರ ತೋರಿಸ್ತಾನೆ ಇದ್ದೆ. ನನಗಂತ ಅನ್ನಿಸ್ತಾ ಇತ್ತು, ತುಂಬ ಫೀಲ್ ಆಗ್ತಾ ಇತ್ತು, ಇವತ್ತು ಆಗ್ಬೋದೇನೋ ಡೆಲಿವರಿ, ನಂಗೆ ಗೊತ್ತಿಲ್ಲ, ಯಾಕೋ ತುಂಬ ಪೇನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ರಾತ್ರಿ ಎಲ್ಲ ಹಂಗೆ ಅಂತಲೇ ಅನಿಸೋದು, ಮಲ್ಗೋಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಅಷ್ಟು ಪೇನ್ ಆಗೋದು. ಇನ್ನು ನನ್ನ ಹಸ್ಬೆಂಡ್ ನೋಡಿಬಿಟ್ಟು ಹಾಸ್ಪಿಟಲಿಗೆ ಕರ್ಕೊಂಡೋದ್ರು. ಯಾಕೋ ತುಂಬ ಪೇನ್ ಅಂತಾಳೆ ಡಾಕ್ಟರ್ ಇವಳು, ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಡಾಕ್ಟರ್ ಇಲ್ಲಮ್ಮ, ಇನ್ನೂ ಸ್ವಲ್ಪ ಟೈಮ್ ಇದೆ, ಯಾಕೆ ವರಿ ಮಾಡ್ಕೊತೀಯಾ ಅಂತ ಹೇಳೇನೆ ಕಳಿಸ್ತಾಯಿದ್ರು ಡೈಲಿ ನನಗೆ. ಸರಿ ಆಯಿತು. ಅದಾದಮೇಲೆ ಒಂದು ದಿವಸ ನನ್ನ ಹಸ್ಬೆಂಡ್ ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬರ್ತೀನಮ್ಮ, ನಾನು ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಸರಿ ಆಯ್ತು, ನಾನು ಅವ್ರು ಬಿಡದೇನೆ ಹಿಡ್ಕೊಂಡೆ, ಇಲ್ಲ ನೀವು ಹೋಗಂಗೆ ಇಲ್ಲ ನನ್ನನ್ನು ಬಿಟ್ಟು ಎಲ್ಲೂ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡು ಮನೇಲೇ ಕೂರಿಸ್ಕೊಂಡೆ. ಇನ್ನು ಸರಿ ಇಲ್ಲ, ನನಗೆ ತುಂಬ ಅರ್ಜೆಂಟ್ ಕೆಲಸ ಇದೆ, ರಾತ್ರಿ ಹೋಗ್ಬಿಟ್ಟು ಬೆಳಗ್ಗೆ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅವ್ರು ಅರ್ಧ ದಾರಿಗೆ ಹೋಗಿದ್ರು. ನಾನು ತುಂಬ ಭಯ ಪಟ್ಕೊಂಡು ತಿರ್ಗಾ ಅವ್ರನ್ನ ಮನೆಗೆ ವಾಪಸ್ ಕರ್ಸ್ಕೊಂಡ್ಬಿಟ್ಟೆ. ಇಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು, ನೀವು ನನ್ನ ಎಷ್ಟೊತ್ತಿದ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡು, ಇನ್ನು ಕ್ಲಿನಿಕಲ್ಲಿ ಇದ್ದರು ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಇನ್ನು ಡಾಕ್ಟರ್ ನನಗೆ ಮೂಮೆಂಟ್ಸ್ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ, ಬೇಬಿ ಮೂಮೆಂಟ್ಸ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಭಯ ಆಗ್ತಿದೆ ಅಂತ ಹೇಳಿದೆ. ಡಾಕ್ಟರೂ ಹೇಳಿದ್ರು, ಇಷ್ಟೆಲ್ಲ ಭಯ ಪಟ್ಕೊಳ್ಬಾರ್ದಮ್ಮ, ಏನೂ ಆಗಲ್ಲ, ಏನಕ್ಕೆ ಅಷ್ಟೊಂದು ಮಾಡಿ ಒಂಥರ ಭಯ ಪಟ್ಕೊಳ್ತಾ ಇದೆಯಾ, ಆರಾಮಾಗಿರು ಅಂತಲೇ ಹೇಳಿದ್ರು. ನನಗೇನೋ ಗೊತ್ತಿಲ್ಲ, ಆ ರೀತಿಯಾಗಿ ಅನಿಸ್ಬಿಡ್ತು. ಸರಿ ಆಯಿತು, ಇಲ್ಲ ಪ್ರದೀಪ್ ಸಿಸರಿನ್ ಮಾಡಿಬಿಡೋಣ, ಬೇಡ, ಇದು ಯಾಕೋ ಬೇಬಿ ಮೂಮೆಂಟ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ, ರಿಸ್ಕ್ ಏನಕ್ಕೆ, ಹೊಟ್ಟೆ ಬೇರೆ ತುಂಬ ಜಾಸ್ತಿ ಇದೆ ಇವ್ರಿಗೆ, ಬೇಬಿ ವೇಟು ಅಷ್ಟೇ ತುಂಬ ಜಾಸ್ತಿ ಇದೆ, ಇನ್ನು 2 ವೀಕ್ಸ್ ಕಡಿಮೆ ಇತ್ತಲ್ವ, ಸರಿ ಆಯಿತು ಸಿಸರಿನ್ ಮಾಡಿಬಿಡೋಣ ಅಂತಲೇ ಹೇಳಿದ್ರು. ಅದು ಯಾಕೆ ಆ ಥರ ಆಯಿತು ನನಗೆ ನನ್ನ ಲೈಫಲ್ಲಿ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ದು ಒಂದು 10 ನಿಮಿಷ 15 ನಿಮಿಷಕ್ಕೇನೋ ನಂಗೆ ತಲೆ ಸುತ್ತು ಬಂದು, ಅವರೊಂದು ಸಿಸ್ಟರು ಇಂಜೆಕ್ಷನ್ ಮಾಡಿಬಿಟ್ಟು ಅದಾದಮೇಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಂಜೆಕ್ಷನ್ನ ಕೊಡೋದಕ್ಕೆ ಜಸ್ಟ್ ಇನ್ನೂ ನನ್ನನ್ನು ಬೆಡ್ ಮೇಲೆ ಹಾಕಿದ್ರಷ್ಟೇ. ಆ ಟೈಮಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ, ಪಿಡ್ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಇನ್ನು ನನ್ನ ಹಸ್ಬೆಂಡು ಎಷ್ಟು ಹೆದರ್ಕೊಂಡು ಬಿಟ್ಟಿದ್ರು ಅಂತ ಹೇಳಿದ್ರೆ, ನನಗೆ ಇನ್ನೂ ಸ್ವಲ್ಪ ಅದಿಷ್ಟು ನೆನಪಿದೆ ನನಗೆ ಈ ರೀತಿ ಆಗಿದ್ದು. ನಾನು ಅವ್ರ ಕೈನ ಬಿಗಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದೆ, ಏನಾಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಆ ಡಾಕ್ಟರ್ನ ನಾನು ಇನ್ನೂ, ಆ ನರ್ಸ್ನ ಆ ಡಾಕ್ಟರ್ನ ನಾನು ಇವತ್ತಿಗೂ ನೆನೆಸ್ಕೊಳ್ಬೇಕು. ಆ ರೀತಿಯಾದಂಥ ಒಂದು ಮೂಮೆಂಟ್ ಅದು. ಏನೋ ನಾನು ಎಲ್ಲೋ ಬಿದ್ದೋಗ್ಬಿಡ್ತೀನಿ ನಾನು ಕೆಳಗೆ, ಅಷ್ಟು ಹೊಟ್ಟೆ ಭಾರ ಇದೆ, ಕೆಳಗೇನಾದರೂ ಬಿದ್ದೋಗ್ಬಿಟ್ಟಿದ್ರೆ ಗೊತ್ತಿರುತ್ತೆ ಪಿಟ್ಸ್ ಬಂದಾಗ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. 4 ಜನ ಹಿಡ್ಕೊಂಡ್ರೂ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಅಷ್ಟು ಬಿಗಿಯಾಗಿ ಇದನ್ನು ಮಾಡ್ತಾ ಇರ್ತಾರೆ. ಅದಾದಮೇಲೆ ನಾನು ಮೂರ್ಛೆ ಹೋಗ್ಬಿಟ್ಟಂತೆ. ನಾನು ಸಿಸ್ಟರ್ ಆಗಲಿ ಡಾಕ್ಟರ್ ಆಗಲಿ ತುಂಬ ಕೋಆಪ್ರೇಟ್ ಮಾಡಿದರು. ಅಲ್ಲಿಂದ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಅಂತಲೇ ಹೇಳಿದರು. ನನಗೆ ಅಲ್ಲಿಂದ ಸಂಪೂರ್ಣವಾಗಿ ನನಗೇನೂ ಗೊತ್ತೇ ಇಲ್ಲ, ಪಾಪು ಹುಟ್ಟಿದ್ದು ನೆನಪಿಲ್ಲ ನನಗೆ. ಆ ರೀತಿಯಾಗಿ ಒಂಥರ ಮೂರ್ಛೆ ಹೋಗ್ಬಿಟ್ಟಿತ್ತೆ. ಅಲ್ಲಿಂದ ಕರ್ಕೊಂಡು ಆಂಬುಲೆನ್ಸಲ್ಲಿ ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ತುಂಬ ಒಂಥರ ಭಯ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಏನಪ್ಪ ಮುಂದೆ ಇವ್ರದ್ದು ಏನು ಹಿಂಗೆಲ್ಲ ಮಾಡ್ಕೊಂಡು ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು. ಡಾಕ್ಟರ್ ಆದ್ರೂ ಅಷ್ಟೇ, ನಮ್ಮ ಹತ್ರ ತೋರಿಸಿದ್ದೀರಾ ಅನ್ನೋದಕ್ಕೆ ನಾವು ಇವ್ರನ್ನ ನೋಡ್ಕೊಳ್ತಾ ಇದ್ದೀವಿ, ಇಲ್ಲ ಅಂತ ಹೇಳಿದ್ರೆ ನಾವು ಈ ಥರ ರಿಸ್ಕ್ಸ್ನೆಲ್ಲ ತಗೊಳ್ಳೋದು ನಮ್ಮ ಹತ್ರ ತೊಗೊಂಡವ್ರ ಹತ್ರ ಮಾತ್ರನೇ ನಾವು ರಿಸ್ಕ್ನ ತೊಗೊಳ್ಳೋದು, ನೀವು ಗೊತ್ತಿರೋರು ಅಂತ ಹೇಳ್ಬಿಟ್ಟು ನಾವು ಜಾಯಿನ್ ಮಾಡ್ಕೊಂಡಿದ್ವಿ. ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಕಳಿಸ್ಬಿಡ್ತಾ ಇದ್ವಿ ಅಂತಲೇ ಹೇಳಿದ್ರು. ನನ್ನ ಹಸ್ಬೆಂಡ್ ನನ್ನ ಡೆಲಿವರಿ ಆಗೋವರೆಗೂ ನನ್ನ ಹಸ್ಬೆಂಡ್ಗಾಗಲಿ ನಮ್ಮ ಅಮ್ಮಂಗಾಗಲಿ ನಮ್ಮ ತಮ್ಮಂದ್ರಿಗಾಗಲಿ ಏನೋ ಒಂಥರ ಭಯ ಅಂತಲೇ ಅನ್ಸೋಗ್ಬಿಟ್ಟಿತ್ತು. ಏನಪ್ಪ ಮುಂದೆ ಈ ಥರ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಡಾಕ್ಟರ್ ಸಮಾಧಾನ ಮಾಡಿದ್ರಂತೆ, ಇಲ್ಲ ಈ ರೀತಿಯ ಕೆಲವೊಬ್ಬರಿಗೆ ಆಗತ್ತೆ, ಹೈಪರ್ ಟೆನ್ಸ್ ಇರ್ತಾರೆ ಅವ್ರು, ಇದಕ್ಕೆಲ್ಲ ಈ ಥರ ಆಗತ್ತೆ, ಏನೂ ತೊಂದರೆ ಮಾಡ್ಕೊಳ್ಬೇಡಿ, ಏನೂ ವರೀಸ್ ಇಲ್ಲ, ಈ ಥರ ಸುಮಾರು ಜನ ಪೇಷಂಟ್ಸ್ನ ನಾವು ನೋಡಿದ್ದೀವಿ, ಎದುರ್ಕೊಳ್ಬೇಡಿ ಅಂತ ಆದಮೇಲೆ ಸ್ವಲ್ಪ ಅವ್ರಿಗೂ ಸಮಾಧಾನ ಆಯಿತು. ನಮ್ಮ ಅಮ್ಮಂಗಂತೂ ಜೀವದಲ್ಲಿ ಜೀವನೇ ಇರಲಿಲ್ಲ ಅಂತಲೇ ಹೇಳ್ಬೋದು, ಆ ರೀತಿಯಾಗಿ ಹೋಗ್ಬಿಟ್ಟಿತ್ತು. ಇನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿಸಿ ಒಂದು 8-8:30 ಹಂಗೆ ಪಾಪು ಹುಟ್ಟಿದ್ನಂತೆ.
ನನಗೆ ಸಿಸರಿನ್ ಮಾಡಬೇಕಾದ್ರೆ ಸ್ವಲ್ಪ ನೆನಪಿತ್ತು, ನೋಡಿ ಅಮ್ಮ ನಿಮ್ಗೆ ಗಂಡು ಮಗು ಆಯಿತು ಅಂತ ಹೇಳ್ಬಿಟ್ಟು ಡಾಕ್ಟರ್ ತೋರಿಸಿದ್ರು. ನಂಗೆ ಗಂಡು ಮಗು ಆಯಿತಾ ಅನ್ನೋದು ಒಂದು ಶಾಕ್ ಇತ್ತು. ಯಾಕೆ ಅಂದರೆ ನನ್ನ ಹಸ್ಬೆಂಡಿಗೆ ಹೆಣ್ಮಗು ಆಗಬೇಕು ಅಂತ ಇತ್ತಲ್ವ, ಹೆಣ್ಮಗುನೇ ಆಗೋದು ನಮಗೆ ಅಂತ ಯಾರೋ ಹೇಳಿಬಿಟ್ಟಿದ್ರಂತೆ ನನ್ನ ಹಸ್ಬೆಂಡ್ಗೆ. ನಿಮಗೆ ಹೆಣ್ಮಗು ಅಂದರೆ ಹೆಣ್ಮಗು ಆಗುವಂಥದ್ದು ಒಂದಿದೆ, ಆ ಹೆಣ್ಮಗುನೇ ಆಗೋದು ನಿಮಗೆ ನಿಮ್ಮ ಜಾತಕದಲ್ಲಿ ಅಂತ ಹೇಳಿದ್ರಂತೆ. ಸರಿ ಆಯಿತು, ಹೆಣ್ಮಗುನೇ ಆಗೋದು ಅಂತಲೇ ನಮ್ಮ ಥಾಟ್ ಇತ್ತು. ಗಂಡು ಮಗು ಆಯಿತು, ಅದಾದಮೇಲೆ ನನಗೆ ನೆನಪಿಲ್ಲ. ಸರಿ ಗಂಡು ಮಗು ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಅದಾದಿ ಮತ್ತೆ ಒಂದು ರಾತ್ರಿ ಟೈಮಲ್ಲಿ ಅಂತ ಅನಿಸುತ್ತೆ, ಮನೇಲಿ ನಮ್ಮ ಅಪ್ಪಾಜಿ ನಮ್ಮ ತಮ್ಮ ಎಲ್ಲರೂ ಬಂದು, ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದು ನೋಡಿಕೊಂಡು, ನನ್ನ ಫ್ರೆಂಡ್ ಒಬ್ಬಳು ಬಂದು ನೋಡಿಕೊಂಡು ಹೋದರು. ಹಾಗಾಗಿ ರಾತ್ರಿ ಟೈಮಲ್ಲಿ ಅಂತ ಅನಿಸುತ್ತೆ, ಒಂದು 2 ಗಂಟೆ ಸುಮಾರಷ್ಟರೊಳಗೆ ಮತ್ತೆ ಸಿಸರಿನ್ ಎಲ್ಲ ಮಾಡಿ ಸ್ಟಿಚಸ್ ಎಲ್ಲ ಹಾಕಿದ್ರು ಅವರು. ಅದಾಗಿ ತಿರ್ಗಾ ಮತ್ತೆ ಅದೇ ರೀತಿಯಾಗಿ ನನಗೆ ಮೈಕೈ ನಡ್ಕ ಸ್ಟಾರ್ಟ್ ಆಯಿತು, ಮತ್ತೆ ಅದೇ ರೀತಿಯಾಗಿ ಪಿಡ್ಸ್ ಆಯಿತು ಅಂತಲೇ ಹೇಳಿದ್ರು. ನಾನು ಅಮ್ಮಂಗೆ ಹೇಳ್ತಾ ಇದ್ದೆ, ನಮ್ಮಮ್ಮಂಗೆ, ಅಮ್ಮ ಯಾಕೋ ನನಗೆ ಈ ರೀತಿಯಾಗಿ ಆಗ್ತಾಯಿದೆ ಅಂತ ಹೇಳಿದ್ನಂತೆ ಅಮ್ಮಂಗೆ. ಅಮ್ಮ ಓಡ್ಕೊಂಡೋಗಿ ಡಾಕ್ಟರ್ನ ಕರ್ಕೊಂಬಂದ್ರಂತೆ. ಡಾಕ್ಟರ್ ಮತ್ತೆ ಇವಳು ಯಾಕೋ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ, ಭಯ ಆಗ್ತಿದೆ, ಬನ್ನಿ ಡಾಕ್ಟರ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ರಂತೆ. ಅದಾದಮೇಲೆ ಏನಿಲ್ಲ, ನಾರ್ಮಲ್ ಇದೆ, ಈ ರೀತಿಯಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನನ್ನು, ಪಾಪು ಎಲ್ಲ ಆರಾಮಾಗೇ ಇದ್ದ, ನನ್ನನ್ನು ICU ಹಾಕಿದ್ರು. ಒಂದು ರಾತ್ರಿ ಏನೋ ನನ್ನ ICU ಇಟ್ಟಿದ್ರು. ಅದಾಗಿ ಪಾಪುನ ಪದೇ ನೀವು ಹೋಗ್ಬಿಟ್ಟು ಗಂಟೆಗೆ ಒಂದ್ಸಲ ಫೀಡಿಂಗ್ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಆ ಪಾಪು ನಮ್ಮ ಮತ್ತೆ ಹಾಗೇ ನಮ್ಮ ಅಮ್ಮನ ಜೊತೆನೇ ಇದ್ದ ಹೊರಗಡೆ, ನನ್ನ ಹಸ್ಬೆಂಡ್ ಜೊತೆನೆಲ್ಲನೂ. ಇನ್ನು ನಾನು ಮಾತ್ರ ಒಳಗಡೆ ಇದ್ದೆ. ಅವ್ರು ಪದೇ ಗಂಟೆಗೆ ಒಂದ್ಸಲ ಬಂದುಬಿಟ್ಟು ಫೀಡಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋರಂತೆ. ಇನ್ನು ಅದಾಗಿ 2 ದಿವಸ ಆದಮೇಲೆ ಆರಾಮಾಗಿ ಫ್ರೆಶ್ ಆಗಿ ಕರೆಕ್ಟಾಗಿ ಎದ್ದು ಅಡ್ಡಾಡೋದಕ್ಕೆ ಕೂತ್ಕೊಂಡೆ. ಅದಾದಮೇಲೆ ಡಾಕ್ಟರ್, ಏನಮ್ಮ ಇಷ್ಟೊಂದು ಎದುರಿಸ್ಬಿಟ್ಟೆ ನೀವು ನನಗೆ ಅಂತ ಹೇಳ್ತಾಯಿದ್ರು. ನರ್ಸ್ಗಳೇ ಆಗಲಿ, ಅಲ್ಲಿದ್ದಿದ್ದ ಆಯಗಳಾಗಲಿ ಹೇಳ್ತಾಯಿದ್ರು, ಪೇಚಾಡಿದ ಪೇಷಂಟ್ ಅಮ್ಮ ನೀವು, ಎಷ್ಟು ಎದುರಿಸ್ಬಿಟ್ಟಿದ್ರಲ್ಲ ನೀವು ಅಂತ ಹೇಳ್ತಾಯಿದ್ರು. ಡಾಕ್ಟರ್ ಆದ್ರೂ ಅಷ್ಟೇ ತುಂಬ ಕೋಆಪ್ರೇಟ್ ಮಾಡಿ, ಸಿಸ್ಟರ್ಸ್ ಆದರೂ ಅಷ್ಟೇ ತುಂಬ, ನಾವು ಕರೆದಿದ್ದ ಟೈಮಲ್ಲೆಲ್ಲ ಬಂದುಬಿಟ್ಟು ಇದು ಮಾಡ್ತಾಯಿದ್ರು, ಕರೆಕ್ಟಾಗಿ ಗೈಡ್ ಮಾಡಿದ್ರು ನಮಗೆ. 3 ಡೇಸ್ ಆದಮೇಲೆ ನನಗೆ ಡಿಸ್ಚಾರ್ಜ್ ಮಾಡಿದ್ರು. ನೀವೇನಾದರೂ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದರೆ ಪ್ಲೀಸ್ ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಓವರ್ ಥಿಂಕ್ ಮಾಡಬೇಡಿ, ತುಂಬ ಆರಾಮಾಗಿರಿ, ನಿಮ್ಗೆ ಏನು ಹ್ಯಾಪಿ ಅನಿಸುತ್ತೋ ಅದನ್ನು ಮಾಡಿ. ಅದೇ ರೀತಿಯಾಗಿ ಹೇಳೋದು. ಯಾಕೆ ಅಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದ್ದೀವಿ. ಒಂದು ಮಗುನ ಮಾಡ್ಕೊಳ್ಳೋ ಅಷ್ಟರೊಳಗೆ ಇಷ್ಟೆಲ್ಲ ಪಜಿತಿ ಮಾಡ್ಕೊಂಡಿರ್ತೀವಿ. ನಮ್ಮಮ್ಮ ಆಗಲಿ, ನಮ್ಮ ಅಜ್ಜಿ ಆಗಲಿ, ಅವರೆಲ್ಲ, ನಮ್ಮಮ್ಮಂಗೆ 2 ಮಕ್ಕಳು, ಅದು ತುಂಬಾ ನಾರ್ಮಲ್, ಅವ್ರೇನು ಸಿಸರಿನ್ ಎಲ್ಲ ಮಾಡಿಸ್ಕೊಂಡಿರಲಿಲ್ಲ. ನಮ್ಮ ಅಜ್ಜಿ ಅಂದ್ರಿಗೆ 12 ಜನ ಮಕ್ಕಳಂತೆ. ನಮಗೆ ತುಂಬ ಶಾಕ್ ಆಗುತ್ತೆ, ಒಂದು ಮಗುನ ಇಟ್ಕೊಂಡು ಏನಪ್ಪ ಇದು ಅನ್ನೋ ರೀತಿ ಆಗೋಗ್ಬಿಡುತ್ತೆ. ಅವರೆಲ್ಲ 12 ಜನ ಮಕ್ಕಳನ್ನ ಹೇಗೆ ಎತ್ತಿದ್ರು ಅಂತ ಹೇಳ್ಬಿಟ್ಟು. ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಸೂಕ್ಷ್ಮ ಆಗೋಗ್ಬಿಟ್ಟಿದ್ದೀವಿ. ನಮಗೆ ಅವ್ರಿಗೇನಪ್ಪ ಏನೂ ಆಗಲ್ಲ ಅನ್ನೋ ಭಯ ಇತ್ತು ದೊಡ್ಡವ್ರಿಗೆ, ನಮ್ಮ ದೊಡ್ಡವ್ರಿಗೆ. ನಮಗೇನಪ್ಪ ಅಂತ ಹೇಳಿದ್ರೆ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಭಯಕ್ಕೆ ನಾವು ಈ ರೀತಿಯಾಗಿ ಮಾಡ್ಕೊಂಡ್ಬಿಡ್ತೀವಿ. ನಿಜವಾಗ್ಲೂ ಈ ಥರ ಇನ್ಸಿಡೆಂಟ್ ಯಾರೂ ಮಾಡ್ಕೊಳ್ಬೇಡಿ. ಇದು ಏನಕ್ಕೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನೀವೂ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ನಮ್ಮ ಅಮ್ಮ, ನಮ್ಮ ಅಜ್ಜಿಂದ್ರನ್ನೆಲ್ಲ ನೆನೆಸ್ಕೊಳ್ಬೇಕು. ನಾವು ತುಂಬ ಸ್ಟ್ರಾಂಗ್ ಆಗಿರೋದನ್ನು ಕಲಿಬೇಕು. ಈ ರೀತಿಯಾಗಿ ಎಲ್ಲ ಮಾಡ್ಕೊಂಡು ಹೋದರೆ ಮನೇಲಿ ದುಡ್ಡು ಅಷ್ಟು ದಂಡ, ಹಾಗೆಯೇ ಮನೇಲಿ ಎಲ್ರಿಗೂ ಭಯ ಥರನೇ ಆಗೋಗ್ಬಿಡುತ್ತೆ. ನಿಜವಾಗ್ಲೂ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಈ ರೀತಿಯಾಗಿ ಕೆಲವೊಮ್ಮೆ ಆಗುತ್ತೆ. ನಿಮ್ಗೆ ಎಲ್ಲಿ ಖುಷಿ ಅಂತ ಅನಿಸುತ್ತೋ, ನಿಮ್ಗೇನು ಹ್ಯಾಪಿ ಅಂತ ಅನಿಸುತ್ತೋ ಅದೇ ರೀತಿಯಾಗಿ ಇರೋದಕ್ಕೆ ಟ್ರೈ ಮಾಡಿ. ಏನೂ ಆಗಲ್ಲ. ಅಮ್ಮನ ಜೊತೆ ಆಗಲಿ, ನಿಮ್ಮ ಅಜ್ಜಿಂದ್ರ ಜೊತೆ ಆಗಲಿ, ಅವ್ರ ಮಾತನ್ನು ಕೇಳಿ, ಪಾಸಿಟಿವ್ ಆಗಿರೋವಂಥ ಮಾತುಗಳನ್ನ ಕೇಳಿಕೊಂಡು ಬನ್ನಿ, ಏನೂ ಆಗಲ್ಲ ಅಂತಲೇ ಹೇಳ್ತೀನಿ. ಯಾರೂ ಹೆದರ್ಕೊಳ್ಬೇಡಿ ಈ ಟೈಮಲ್ಲಿ. ನಾನು ಹೆದರ್ಸಕ್ಕಂತೂ ಇದನ್ನು ಖಂಡಿತವಾಗಿ ಹೇಳ್ತಾ ಇಲ್ಲ. ನನ್ನ ಲೈಫಲ್ಲಿ ಏನಾಯಿತು ನಾನು ಅದನ್ನು ಮಾತ್ರನೇ ಹೇಳ್ತಾ ಇದ್ದೀನಿ. ನೀವು ಯಾರೂ ಈ ಥರ ಭಯ ಪಟ್ಕೊಳ್ಬೇಡಿ. ನಂತರ ತುಂಬ ಆರಾಮಾಗಿ ಚಿಲ್ಲಾಗಿರಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಇನ್ನು ನಾನಂತೂ ತುಂಬ ಭಯ ಪಡಿಸ್ಬಿಟ್ಟಿದ್ದೆ ಎಲ್ರಿಗೂ. ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಶಾರ್ಟಾಗಿ ನನಗೆ ತಿಳಿಸಿ ಕಮೆಂಟಲ್ಲಿ. ಇನ್ನು ಬರ್ಡೇ ಎಲ್ಲ ತುಂಬ ಚೆನ್ನಾಗಿ ಮುಗೀತು, ತುಂಬ ಚೆನ್ನಾಗಿ ಎಲ್ಲರೂ ಬಂದುಬಿಟ್ಟು ಎಲ್ಲರೂ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಯಾರನ್ನೂ ಬಿಟ್ಟಿರಲಿಲ್ಲ, ಎಲ್ಲರೂ ಕರೆದಿದ್ದೆ. ಇನ್ನು ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು ಕೊನೆಯಲ್ಲಿ ಪಾಪಕ್ಕೆ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಇನ್ನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.